ಈ ನಡುವೆ ಹ್ಯಾಟ್ರಿಕ್ ಹೀರೋ ನರೇಂದ್ರ ಮೋದಿಗಾಗಿ ದೇಶಾದ್ಯಂತ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಮೂರನೇ ಬಾರಿಗೆ ಅವರು ಪ್ರಧಾನಿ ಆಗ್ತಾ ಇರೋದಕ್ಕೆ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಮೋದಿ ಪ್ರಮಾಣ ವಚನ. ರಾಜ್ಯದ ವಿವಿಧೆಡೆ ಮೋದಿಗಾಗಿ ವಿಶೇಷ ಪೂಜೆ ಪ್ರಾರ್ಥನೆಗಳು ನಡೀತಾ ಇದೆ. ಮಂಡ್ಯ, ದಾವಣಗೆರೆ, ಯಾದಗಿರಿ, ರಾಯಚೂರು, ಬಳ್ಳಾರಿ ಮುಂತಾದ ಕಡೆಯಲ್ಲೆಲ್ಲ ಪಕ್ಷದ ಕಾರ್ಯಕರ್ತರು ಮತ್ತು ನರೇಂದ್ರ ಮೋದಿ ಅಭಿಮಾನಿಗಳು ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರವನ್ನೆಲ್ಲ ಮಾಡಿದ್ದಾರೆ. ಯಾಕೆಂದರೆ ಅವರೆಲ್ಲರಿಗೂ ಕೂಡ ಅದೇ ರೀತಿ ಹರಕೆ ಇತ್ತು. ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಮಂಡ್ಯದಲ್ಲಿ BJP ಕಾರ್ಯಕರ್ತರೆಲ್ಲರೂ ಕೂಡ ಈಡುಗಾಯಿ ಹೊಡೆದು ಮತ್ತು ಪ್ರದಕ್ಷಿಣೆಯನ್ನು ಹಾಕಿ ದೇವಸ್ಥಾನದ ಸುತ್ತ ಉರುಳು ಸೇವೆಯನ್ನು ಮಾಡೋ ಮುಖಾಂತರ ತಮ್ಮ ಹರಕೆಯನ್ನು ತೀರಿಸಿರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ. ದಾವಣಗೆರೆ, ನೀವು ನೋಡ್ತಾ ಇರೋದು ದಾವಣಗೆರೆಯ ದೃಶ್ಯಾವಳಿಗಳು. ಅಲ್ಲಿ ನರೇಂದ್ರ ಮೋದಿ ಅವರ ಒಂದು ಕಟ್ಔಟನ್ನು ನಿಲ್ಲಿಸಿ ದೇವಸ್ಥಾನದ ಮುಂಭಾಗದಲ್ಲಿ ದೇವಸ್ಥಾನಕ್ಕೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿರ್ತಕ್ಕಂಥ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. BJP ಕಾರ್ಯಕರ್ತರು ಪರ್ಟಿಕ್ಯುಲರ್ ಆಗಿ, ಯಾಕೆಂದರೆ ಅವರ ಅಭ್ಯರ್ಥಿ ಅಥವಾ ಪಕ್ಷದ ಪರವಾಗಿ ಅವರು ಕೂಡ 2-3 ತಿಂಗಳು ಸತತವಾಗಿ ಕೆಲಸ ಮಾಡಿರ್ತಾರೆ, ಅದಕ್ಕೆ ಪ್ರತಿಫಲ ಸಿಕ್ಕಿದೆ. ಹಾಗಾಗಿ ವಿಶೇಷ ಪೂಜೆ. ಇನ್ನು ಕಲಬುರಗಿಯಲ್ಲಿ ತಾವು ಗಮನಿಸ್ತಾ ಇದ್ದೀರಾ ಕಲಬುರಗಿಯ ದೃಶ್ಯಾವಳಿಗಳನ್ನು. ಅಲ್ಲೂ ಕೂಡ ನರೇಂದ್ರ ಮೋದಿ ಅವರ ಕಟ್ಔಟ್ಗೆ ಹಾಲಿನ ಅಭಿಷೇಕ ಮಾಡ್ತಾ ಇದ್ದಾರೆ. ಮೋದಿ ಅವರ ಕಟ್ಔಟ್ಗೆ ಹಾಲಿನ ಅಭಿಷೇಕ. ದೇಶದ ಉದ್ದಗಲಕ್ಕೂ ಕೂಡ ಮೋದಿ ಅವರ ಅಭಿಮಾನಿಗಳಿದ್ದಾರೆ. ಅವರು ಪ್ರಧಾನಿ ಆಗಬೇಕು ಅಂತಲೇ ಬಯಸಿ ಪಕ್ಷದ ಪರ ಕೆಲಸ ಮಾಡಿದವರಿದ್ದಾರೆ. ಅವರೆಲ್ಲರಿಗೂ ಕೂಡ ಇವತ್ತು ಬಹಳ ಖುಷಿಯಾಗಿದೆ. ಹಾಗಾಗಿ ಬೇರೆ ಬೇರೆ ಕಡೆ ಎಲ್ಲೆಲ್ಲ ನೋಡಿ ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾ ಇರ್ತಕ್ಕಂಥ ದೃಶ್ಯ. ಈಗ ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯ ರಾಯಚೂರಿನಲ್ಲೂ ಕೂಡ BJP ಕಾರ್ಯಕರ್ತರು ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಬಂದಿಲ್ಲ